ಕಾಂಗ್ರೆಸ್ ಅವರು ಜೆಡಿಎಸ್ ಶಾಸಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಯಾರು ಅಯ್ಯೋ ಪಾಪ ಯಾತಕಪ್ಪ ಅವರು ಅಷ್ಟು ಬೆಂಬಲ ಇದ್ದು ಆ ಸರ್ಕಾರಕ್ಕೆ ಸಂಖ್ಯೆ ಪ್ರತಿನಿತ್ಯ ನಮ್ಮ ಶಾಸಕರನ್ನ ಬನ್ರಪ್ಪ ಬನ್ನಿ ನಿಮ್ಗೆ ಅಭಿವೃದ್ಧಿ ಬೇಕಾ ಬನ್ನಿ ನಮ್ಮ ಹತ್ರ ಅಂತಾರೆ. ಆ ಕಾಂಗ್ರೆಸ್ನಲ್ಲಿ ಇರೋದೇ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಅವರಿಗೆ ಇರೋದು ಆ 18 19 ಈಗ 18 ಇದ್ದಾರೆ. ಆ 18 ಶಕ್ತಿ ಅವ್ರಿಗೆ ಗೊತ್ತು. ಈ 18 ಶಾಸಕರ ಶಕ್ತಿ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರೋದ್ರಿಂದಲೇ ಈ ಶಕ್ತಿಯನ್ನು ಹೊಡಿಬೇಕು ಅಂತಕ್ಕಂಥದ್ದು ಪಾಪ ಅವರ ಮೊದಲನೇ ಪ್ರಿಯಾರಿಟಿ ಇಟ್ಕೊಂಡಿದ್ದಾರೆ. ಅದಷ್ಟೇ, ಬೇರೆ ಏನಿಲ್ಲ. ಆದರೆ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ ಅವರಿಗೆ. ಏನು ನಿಮ್ಗೇನು ಜಿ ಟಿ ದೇವೇಗೌಡರದು JDSದು ಏನೋ ಸಂಪೂರ್ಣ ಏನೋ ಒಂದು ಬಿರುಕು ಬಂದುಬಿಟ್ಟಿದೆ ಅಂತ ನಿಮ್ಗೆ ಏನಾದರೂ ಅನಿಕೆ ಇದೆಯಾ? ಅವರು ನೋಡಿ, ಜಿ ಟಿ ದೇವೇಗೌಡರು ಇವತ್ತಿಂದು ಅವರ ಹೇಳಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅರ್ಥೈಸಬೇಕಾಗಿಲ್ಲ. ಅವರ ಹಿಂದಿನ ಹಲವಾರು ವಿಷಯಗಳಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಚರ್ಚೆ ಮಾಡ್ತಾರೆ. ಹಾಗಂತ ಹೇಳಿ ಅವರು ಪಕ್ಷದಿಂದ ಹೊರಗಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಭಾವನೆ ಮಾಡ್ಕೊಂಡ್ರೆ ಬಹುಶಃ ಅವರಷ್ಟು ರಾಜಕೀಯದ ತಿಳುವಳಿಕೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳಬೇಕು. ಏನು ಆಸೆಯಿಂದ ನೋಡಿದ್ರು ಜಿ ಟಿ ದೇವೇಗೌಡರನ್ನಾಗಲಿ ಇನ್ಯಾರನ್ನೇ ಆಗಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಅಲ್ಲೂ ಹೇಳಿದೆ, ಜಿ ಟಿ ದೇವೇಗೌಡರದು ಜನತಾದಳದ್ದು ಸಂಬಂಧ ಬೇರೆ. ಜಿ ಟಿ ದೇವೇಗೌಡರದು ಜನತಾದಳದಲ್ಲಿ ಆಗ್ತಕ್ಕಂಥ ಕೆಲವು ಸಂದರ್ಭದ ಮಾತುಕತೆಗಳು ಈ ಗಂಡ ಹೆಂಡತಿ ಸಂಬಂಧ ಇದೆ ನೋಡಿ, ಉಂಡು ಮರಗವರಿಗೆ ಅಂತೆ, ಆ ರೀತಿಯಾದ ವಾತಾವರಣ ಇರೋದು. ಯಾರು ಇದರ ಬಗ್ಗೆ ಆತಂಕ ಬೇಡ, ಬಿಗಿಯಾಗಿರುತ್ತೆ. ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು, ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ. 12ನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ. 12ನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ. ಅದರ ಬಗ್ಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ. ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷರು ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡ್ತಾರೆ. ಚುನಾವಣೆ ಮುಖಾಂತರನೇ ಮಾಡ್ತಾರೆ. ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಕಾರ್ಯಕರ್ತರ ಸಭೆ ಕರೆದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.